ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿರುವಂಥದ್ದು KCET 2025 ಕೌನ್ಸಿಲಿಂಗ್ ಪ್ರೊಸೀಜರ್ ಏನು ನಡೆಯುತ್ತೆ ಒಂದು ಕಾಲೇಜಸ್ ಅಡ್ಮಿಷನ್ಗೆ. ಇದರಲ್ಲೂ ಸಾಕಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆದರೆ ಕೇಳ್ತಿದ್ದಾರೆ KCET 2025 ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಸ್ಟಾರ್ಟ್ ಆಗ್ಬೋದು, ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂತ ಹೇಳಿ. ಅಂಡ್ ಹಾಗೇನು ಇಂಜಿನಿಯರಿಂಗ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ನಿಮಗೆ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ಸ್ ಅನ್ನ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕ್ ಅನ್ನ ಮಾಡಿ. ಮೊದಲಿಗೆ ನೋಡಿ, KCET 2025 ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ರಿಸಲ್ಟ್ ಕುರಿತು, KCET ರಿಸಲ್ಟ್ ಕುರಿತು ಈಗಾಗಲೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ನಿಮಗೆ KCET ರಿಸಲ್ಟ್ ಬಂದ್ಬಿಟ್ಟು ಮೇ 20ನೇ ತಾರೀಕು ಗೊತ್ತಾಗುತ್ತೆ. ಅಂದ್ರೆ ಮೇ 20ನೇ ತಾರೀಕು ಗೊತ್ತಾಗುತ್ತೆ ಯಾವ ದಿನಾಂಕಕ್ಕೆ ಬರುತ್ತೆ, ಯಾವ ಟೈಮಿಂಗ್ಸ್ಗೆ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ರಿಸಲ್ಟ್ಗೆ ನಾವು ಬೇರೆ ಯಾವ್ದಾದ್ರು ವೆಬ್ಸೈಟ್ ನೋಡ್ಬೇಕಂತ ಕೇಳ್ತಿದ್ದಾರೆ. ಇಲ್ಲ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ KCET 2025 KEA ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಿಮಗೆ ರಿಸಲ್ಟ್ ಆದ್ರೆ ಅನೌನ್ಸ್ ಆಗುವಂತದ್ದು ನಿಮಗೆ ಮೇ 20ನೇ ತಾರೀಕು ಆಗಿದ್ದ ಆದ್ಮೇಲೆ ರಿಸಲ್ಟ್ ಬರುತ್ತೆ. ಯಾವಾಗ ಏನು ಒಂದು ಪಕ್ಕ ದಿನಾಂಕ ಹೇಳೋದಾದ್ರೆ ನಿಮಗೆ ಮೇ 20ನೇ ತಾರೀಕು ಗೊತ್ತಾಗುತ್ತೆ. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ ಏನಿದೆ, ಕೌನ್ಸಿಲಿಂಗ್ ಪ್ರೊಸೀಜರ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅಂತ ಅಂದ್ರೆ ಈಗ ಮೇ ತಿಂಗಳಲ್ಲಿ ನೋಡಿ, ರಿಸಲ್ಟ್ ಬಂದಿದ್ದ 1 or 2 ಡೇಸ್ ಒಳಗಡೆ ನಿಮಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೊಡ್ತಾರೆ. ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಇದೇ ಒಂದು ವೆಬ್ಸೈಟ್ ಅಲ್ಲಿ ಲಿಂಕ್ ಅನ್ನ ಕೊಡ್ತಾರೆ. ಆ ಒಂದು ಲಿಂಕ್ ಅನ್ನ ಕೊಟ್ಟಾಗ ನಿಮ್ಮ ಒಂದು CET ನಂಬರು, ನಿಮ್ಮ ಡೇಟ್ ಆಫ್ ಬರ್ತ್ ಸಮಥಿಂಗ್ ಕೇಳುತ್ತೆ. ಆ ಒಂದು ಡೀಟೇಲ್ಸ್ ಅನ್ನ ಕೊಟ್ಟಾಗ ನಿಮಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಸಿಗುತ್ತೆ. ಓಕೆನಾ? ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮಗೆ ನಿಮ್ಮ ಒಂದು ಕೌನ್ಸಿಲಿಂಗ್ ಗೆ ಬೇಕಿರುವಂತಹ CET ನಂಬರು, ಸೀಕ್ರೆಟ್ ಕೀ ನಂಬರು ಅಂಡ್ ಹಾಗೇನೋ ಒಂದು ಪಾಸ್ವರ್ಡ್ ಅಂತ ಏನ್ ಬರುತ್ತೆ, ಪಾಸ್ವರ್ಡ್ 3 ಬಂದಿರುತ್ತೆ. ಅದು ನಿಮಗೆ ಕೌನ್ಸಿಲಿಂಗ್ ನೀವು ಅಟೆಂಡ್ ಆಗ್ಬೇಕಂದ್ರೆ ಅದು ಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಇರುತ್ತೆ. ಓಕೆನಾ? ನೀವು ಈಗ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಮೇ ತಿಂಗಳಲ್ಲೇ, ಮೇ ಎಂಡ್ ಅಲ್ಲೇ ನಿಮ್ಗೆ ನಿಮ್ಮ ಒಂದು ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಸಿಗುತ್ತೆ. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಕೌನ್ಸಿಲಿಂಗ್ ಪ್ರೊಸೀಜರ್ ನೋಡಿ, ಒಂದು ರೌಂಡ್ 1, ರೌಂಡ್ 2, ರೌಂಡ್ 3 ಅಂತ ಇರುತ್ತೆ. ಅದು ಬಂದ್ಬಿಟ್ಟು ನಿಮ್ಗೆ ಜೂನ್ ತಿಂಗಳಲ್ಲಿ 100% ಆಗಿ ಸ್ಟಾರ್ಟ್ ಆಗುತ್ತೆ. ಅದು ಜೂನ್ ಫಸ್ಟ್ ವೀಕ್ ಆಗಿರ್ಬೋದು ಅಥವಾ ಜೂನ್ ಸೆಕೆಂಡ್ ವೀಕ್ ಆಗಿರ್ಬೋದು. ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ ಆದ್ರೆ ಸ್ಟಾರ್ಟ್ ಆಗುತ್ತೆ ಜೂನ್ ತಿಂಗಳಲ್ಲಿ. ಅದು ಯಾವ ರೀತಿ ಅಂತ ಅಂದ್ರೆ ನೋಡಿ, ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದ ಆದ್ಮೇಲೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಗೆ ಮೊದಲಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಚಾಯ್ಸ್ ಎಂಟ್ರಿ, ಫೀಸ್ ಅನ್ನ ಪೇ ಮಾಡೋದು, ಈ ರೀತಿ ಇರುತ್ತೆ. ಸೊ ಅದನ್ನ ಮುಂದಿನ ದಿನಗಳಲ್ಲಿ ಸಪರೇಟ್ ಆಗಿ ತಿಳಿಸ್ಕೊಡ್ತೀನಿ. ಬಟ್ ನಿಮ್ಗೆ 3 ರೌಂಡ್ಸ್ ಆದ್ರೆ ಇರುತ್ತೆ. ಈ 3 ರೌಂಡ್ಸ್ ನೋಡಿ, ಒಂದ್ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ ಅಟ್ಲೀಸ್ಟ್ ಅಂದ್ರೂ 15 ಡೇಸ್ ಆದ್ರೆ ಬೇಕಾಗುತ್ತೆ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ಫಸ್ಟ್ ರೌಂಡ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಕ್ಕೆ, ಸಮಥಿಂಗ್ ಈಗ ಅದ್ರ ರಿಲೇಟೆಡ್ ಏನಿರುತ್ತೆ ಅದೆಲ್ಲ ಆಗೋದಕ್ಕೆ 15 ಡೇಸ್ ಆದ್ರೆ ಬೇಕಾಗುತ್ತೆ. ಸೊ ನಾವು ಅವರೇಜ್ ಆಗಿ ತಗೊಳ್ಳೋದು ಆದ್ರೆ ನಿಮ್ಗೆ ಜೂನ್ ಅಂಡ್ ಜುಲೈ ತಿಂಗಳಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೊಸೀಜರ್ ಏನಿದೆ, ಈ ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ ಆದ್ರೆ ಮುಗಿಯುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ, ಈಗ ಇಂಜಿನಿಯರಿಂಗ್ ಕಾಲೇಜಸ್ಗೆ ಯಾರು ಹೋಗ್ಬೇಕಂತ ಅನ್ಕೋತಿದ್ರಾ ಅಥವಾ KCET ಕೌನ್ಸಿಲಿಂಗ್ ಮೂಲಕ ಯಾವ್ದಾದ್ರು ಕಾಲೇಜಸ್ಗೆ ಹೋಗ್ಬೇಕಂತ ನೀವು ಅನ್ಕೋತಿದ್ರೆ, ಇಂತಹ ಸ್ಟೂಡೆಂಟ್ಸ್ಗೆ ಆಗಸ್ಟ್ ತಿಂಗಳಲ್ಲಾದ್ರೆ ಓಪನ್ ಆಗುತ್ತೆ. ಓಕೆನಾ? ಸೊ ನಿಮ್ಗೆ ಇನ್ನೊಂದು ಏನ್ ನೆನಪಿರ್ಬೇಕು ಅಂತ ಅಂದ್ರೆ, ಈಗ ನಿಮ್ಮ ಒಂದು ಫ್ರೆಂಡ್ಸ್ ಈಗ ನಿಮ್ ಜೊತೆ ಒಂದು ಎಕ್ಸಾಮ್ ಅನ್ನ ಬರ್ದಿರ್ತಾರೆ, ಥಿಯರಿ ಎಕ್ಸಾಮ್. ಅಂತಹ ಸ್ಟೂಡೆಂಟ್ಸ್ ಈಗ ನಾರ್ಮಲ್ ಡಿಗ್ರಿಗೆ ಹೋಗುವಂತ ಸ್ಟೂಡೆಂಟ್ಸ್ ನೆಕ್ಸ್ಟ್ ಮಂತ್ಸ್ ಗೆಲ್ಲ ಅಡ್ಮಿಷನ್ಸ್ ಅನ್ನ ತಗೋತಾರೆ. ಅಥವಾ ಮ್ಯಾನೇಜ್ಮೆಂಟ್ ಅಲ್ಲಿ ಬೇರೆ ಕೋರ್ಸ್ ಹೋಗುವಂತ ಸ್ಟೂಡೆಂಟ್ಸ್ ಅವರು ಆದಷ್ಟು ಬೇಗ ಒಂದು ಅಡ್ಮಿಷನ್ಸ್ ಅನ್ನ ತಗೋತಾರೆ. ಬಟ್ ನೀವು ಕೌನ್ಸಿಲಿಂಗ್ ಇಂದ ಯಾರು ಹೋಗ್ತಾರ ಅಂತಹ ಸ್ಟೂಡೆಂಟ್ಸ್ ಗೆ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ನಿಮ್ಗೆ ಸಿಲೆಬಸ್ ಅಲ್ಲಿ ಆಗಿರ್ಬೋದು, ಅಕಾಡೆಮಿಕ್ ಇಯರ್ ಅಲ್ಲಿ ಆಗಿರ್ಬೋದು, ಅಥವಾ ನೀವು ಪಡ್ಕೊಳ್ಳುವಂತ ಸ್ಕಾಲರ್ಶಿಪ್ ಅಲ್ಲಿ ಆಗಿರ್ಬೋದು, ಯಾವುದೇ ತರದ ತೊಂದರೆ ಆದ್ರೆ ಇಲ್ಲ. ಓಕೆನಾ? ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಗೆ ಯಾವುದೇ ತರದ ತೊಂದರೆ ಆದ್ರೆ ಇಲ್ಲ. ಯಾರಾದ್ರೆ ನಾರ್ಮಲ್ ಡಿಗ್ರಿಗೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ನಾನು ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ರು ಅಂತ ಸ್ಟೂಡೆಂಟ್ಸ್ ಸ್ವಲ್ಪ ಬೇಗ ಅಡ್ಮಿಷನ್ ಅನ್ನ ತಗೊಳ್ಳಿ. ಥ್ರೂ ಕೌನ್ಸಿಲಿಂಗ್ ಮೂಲಕನೇ ನಾನು ಸೀಟ್ ಅನ್ನ ಪಡ್ಕೋತೀನಿ ಅನ್ನುವಂತ ಸ್ಟೂಡೆಂಟ್ಸ್ ನೀವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಪ್ರೊಸೀಜರ್ ಈ ರೀತಿ ಇರುತ್ತೆ. ಜೂನ್ ಅಂಡ್ ಜುಲೈ ತಿಂಗಳಲ್ಲಿ ನಿಮ್ಮ ಒಂದು ಕೌನ್ಸಿಲಿಂಗ್ ಅನ್ನ ನಡೆಸ್ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಒಂದು ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು ಅಥವಾ ಬೇರೆ ಕಾಲೇಜಸ್ ಆದ್ರೆ ಓಪನ್ ಆಗುತ್ತೆ ಥ್ರೂ ಕೌನ್ಸಿಲಿಂಗ್ ಮೂಲಕ ಹೋಗುವಂತ ಸ್ಟೂಡೆಂಟ್ಸ್ಗೆ. ಓಕೆನಾ? ಸೊ ನಿಮ್ಮ ಡೌಟ್ ಕ್ಲಾರಿಫೈ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ಕಾಲೇಜಸ್ಗೆ ಹೋಗಿದ್ದ ಆದ್ಮೇಲೆ ಸ್ಕಾಲರ್ಶಿಪ್ಸ್ ಯಾವ ಇರುತ್ತೆ, ಅದನ್ನ ಯಾವ ರೀತಿ ಪಡ್ಕೋಬೇಕು ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮ್ಗೆ ಕೌನ್ಸಿಲಿಂಗ್ ಅಪ್ಡೇಟ್ಸ್, ಫಸ್ಟ್ ರೌಂಡ್ ಇರುವಂತಹ ರೂಲ್ಸ್ ಏನು, ಯಾವ ರೀತಿ ಮಾಡಬೇಕು, ಈಗ ನಿಮ್ದು ರ್ಯಾಂಕಿಂಗ್ ಸಮಥಿಂಗ್ ಎಷ್ಟು ಬಂದಿದೆ, ಕಾಲೇಜಸ್ ಯಾವ ರೀತಿ ಚೂಸ್ ಮಾಡಬೇಕು, ರೇಟ್ ಕಾಲೇಜ್ ಯಾವುದು, ಯಾವ ಬ್ರಾಂಚ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು, ನಿಮಗೆ ಯಾವ್ದು ಸಿಗುತ್ತೆ, ಏನೆಲ್ಲ ಮಿಸ್ಟೇಕ್ಸ್ ಮಾಡಬಾರದು ಕೌನ್ಸಿಲಿಂಗ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಸಪರೇಟ್ ವಿಡಿಯೋಸ್ ಅನ್ನ ಮಾಡಿ ತಿಳಿಸ್ಕೊಡ್ತಾನೆ ಇರ್ತೀನಿ. ಲಾಸ್ಟ್ 3 ಇಯರ್ಸ್ ಇಂದ ಸ್ಟೂಡೆಂಟ್ಸ್ ಗೆ KCET ರಿಲೇಟೆಡ್, ನೀಟ್ ರಿಲೇಟೆಡ್ ತುಂಬಾ ಹೆಲ್ಪ್ ಮಾಡಿದೀನಿ, ಅಂದ್ರೆ ಕೌನ್ಸಿಲಿಂಗ್ ರಿಲೇಟೆಡ್. ಸೊ ನಿಮ್ಗೂ ಹೆಲ್ಪ್ ಮಾಡ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್ ಅನ್ನ ಮಾಡಿ ಸಪೋರ್ಟ್ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.